ಈ ಬೇಸಿಗೆ ಕಾಲ ಬಂತು ಅಂದ್ರೆ ನೀರ್ ಕುಡ್ದು ಸಾಕಾಗುತ್ತೆ ನೋಡಿ. ಊಟ ಇಲ್ಲ ಅಂದ್ರೆ ಇದೋಗ್ತಿವಿ, ಆದ್ರೆ ನೀರ್ ಕುಡಿದಿರಾ ಇರಕ್ಕಾಗಲ್ಲ. ಈ ಫ್ರಿಜ್ ಅಲ್ಲಿ ಇರೋ ನೀರ್ ಕುಡಿಯೋಣ ಅಂದ್ರೆ ಸರಿಯಾಗಿ ಕರೆಂಟ್ ಇರಲ್ಲ. ನನ್ಗೆ ಏನ್ ಮಾಡೋದಪ್ಪ ಅಂತ ತಲೆನೇ ಒಳ್ಳಿಲ್ಲ. ಹಿಂಗೆ ಬಸ್ ಸ್ಟಾಂಡ್ ಹೋಗಿದ್ದಾಗ ನನ್ಗೆ ಮೀನ್ ಅಂಗಡಿ ಅಪೋಸಿಟ್ ಕಾಣಿಸಿತು ನೋಡಿ ಈ ಅಂಗಡಿ ನೋಡಿ. ಅವಾಗ ಮಡಕೆಗಳಲ್ಲೇ ಊಟ ಮಾಡ್ಕೊಂಡು ತಿಂತಾ ಇದ್ದಿದ್ದು. ಅವಾಗ ಯಾವ್ದೇ ಒಂದು ಸೈಡ್ ಎಫೆಕ್ಟ್ ಇರ್ತಾ ಇರ್ಲಿಲ್ಲ. ಇವಾಗೆಲ್ಲ ಸ್ಟೀಲ್ ಪಾತ್ರೆಗಳು ಬಂದ್ಬಿಟ್ಟೈತೆ. ಈ ಫ್ರಿಜ್ ಅಲ್ಲಿರೋ ನೀರ್ ಕುಡಿಯೋಣ ಅಂದ್ರೆ ಅದು ಒಂದು ಎಫೆಕ್ಟ್ ಆಗಿ ಆಗುತ್ತೆ. ಅದಕ್ಕೆ ನಾನು ಮಡಕೆ ಒಂದ್ ತಗೊಂಡೋಗೋಣ ಅಂತ ಬಂದಿದ್ದು. ನಿಮ್ ಆರೋಗ್ಯನ ನೀವು ಕಾಪಾಡ್ಕೊಳ್ಬೇಕಾದ್ರೆ ಮಡಕೆಲಿರುವ ನೀರ್ನ ಕುಡೀರಿ, ತುಂಬಾ ಒಳ್ಳೇದು. ಇದನ್ನಂತೂ ಯಾರು ಕೇರ್ಲೆಸ್ ಮಾಡಬೇಡಿ. ಮಡಕೆ ತಗೊಳ್ಳೋಕೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ನೀವು ನೋಡಬಹುದು. ನಿಮ್ಗೆ ಇಲ್ಲಿ ಎಲ್ಲಾ ತರದ ವೆರೈಟಿ ಮಡಕೆಗಳು ಇಲ್ಲಿ ನಿಮ್ಗೆ ಸಿಗುತ್ತೆ. ಈ ಅಂಗಡಿ ಹೆಸರು ಬಂದು ಶ್ರೀ ಕುಂಬೇಶ್ವರ ಮಡಿಕೆ ಮತ್ತು ಸುಣ್ಣದ ಅಂಗಡಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ. ಇದು ಮಣ್ಣಿಂದು ಅಂತ ಸಹ ಗೊತ್ತಾಗಲ್ಲ ನೋಡಿ. ನಿಮ್ಗೆ ಲ್ಯಾಂಪ್ ಸಹ ಸಿಗುತ್ತೆ ಹಳೆ ಕಾಲದ್ದು. ನೋಡಿ ನೀರ್ ಬಾಟ್ಲಿ ಸಹ ಸಿಗುತ್ತೆ. ಬಾಟ್ಲಿ ಇದ್ದಂಗೆ ಇದೆ, ಅದ್ರಲ್ಲಿ ನೀರ್ ಹಾಕೊಂಡು ಕುಡಿತಾ ಇದ್ರೆ ಹೇಗಿರುತ್ತೆ. ಹಾಗೆ ಮದುವೆ ಸಂಭ್ರಮಗಳಿಗೆ ನಿಮ್ಗೆ ಇಲ್ಲಿ ಆವರಣಗಳು ಸಹ ಸಿಗುತ್ತೆ. ರಂಗೋಲಿ ಪುಡಿ, ಕರಿಮೀನು, ಹೂವಿನ ಪಾಟ್ಗಳು. ಹಾಗೆ ನಮ್ಮಲ್ಲಿ ಕಡಪದ ಸುಣ್ಣ ಕಡಿಮೆ ದರದಲ್ಲಿ ಇಲ್ಲಿ ಸಿಗುತ್ತೆ. ಹಾಗೆ ರೇಷ್ಮೆ ಹುಳುಗಳಿಗೆ ಹಾಗೂ ಕೋಳಿ ಫಾರಂಗಳಿಗೆ ಉತ್ತಮವಾದ ಸುಣ್ಣದ ಧೂಳು ಇಲ್ಲಿ ದೊರೆಯುತ್ತದೆ. ಬೇಗ ಈ ಜಾಗಕ್ಕೆ ವಿಸಿಟ್ ಕೊಡಿ. ಈ ಅಂಗಡಿ ಎಕ್ಸಾಕ್ಟ್ ಲೊಕೇಶನ್ ಬಂದು ನಮ್ಮ ವೇಮಗಲ್ ಬಸ್ ಸ್ಟಾಪ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಕೋಲಾರ ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಅಂಗಡಿ ಕಾಣಿಸುತ್ತೆ. ಇವ್ರದ್ದು ಹಳೆ ಅಂಗಡಿ ಫಸ್ಟ್ ಬಂದು ಎಲ್ಲಿತ್ತು ಅಂದ್ರೆ ಬಲರಾಮನ ಮೆಡಿಕಲ್ ಸ್ಟೋರ್ ಇತ್ತಲ್ವಾ, ಅದ್ರ ಮುಂದ್ಗಡೆ ಟ್ಯಾಂಕಿ ಪಕ್ಕದಲ್ಲಿ ಇತ್ತು ನೋಡಿ. ಇವಾಗ ಇಲ್ಲಿಗೆ ಚೇಂಜ್ ಆಗಿದೆ. ಪ್ರತಿಯೊಬ್ರು ಈ ಜಾಗಕ್ಕೆ ವಿಸಿಟ್ ಕೊಡಿ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಏನ್ ನೋಡ್ತಾ ಇದೀರಾ ಮಾಲೀಕರು ಬಂದು ಇವರೇ. ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಬೇಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು.